ಇದು ನಮ್ಮ ಪಾಲಿಕೆದು ಒಂದು 53 ಶಾಪ್ಸ್ ಇದೆ. ಓಲ್ಡ್ ಹುಬ್ಳಿದು ಹಾಸ್ಪಿಟಲ್ ಪ್ರಿಮೈಸಸ್ ಈ ಈ ಹಾಸ್ಪಿಟಲ್ ಪ್ರಿಮೈಸಸ್ ಕಂಪೌಂಡಿಗೆ ಹತ್ಕೊಂಡು ಸುಮಾರು ಒಂದು 53 ಸಣ್ಣ ಶಾಪ್ಸ್ ಇದೆ. ಸುಮಾರು 50ರಿಂದ 60 ವರ್ಷ ಓಲ್ಡ್ ಶಾಪ್ಸ್ ಎಲ್ಲ ಡಿಲಾಬಿಟೆಡ್ ಆಗಿತ್ತು, ಬೀಳೋ ಸ್ಥಿತಿಯಲ್ಲಿತ್ತು. ಜಾಸ್ತಿ ಮಳೆ ಬಂದರೆ ಸಾರ್ವಜನಿಕರಿಗೆ ಹಾನಿ ಆಗ್ಬೋದು ಅನ್ನೋದು ಒಂದು ಸಂಭವವಿತ್ತು. ಟೆಂಪ್ರವರಿಯಾಗಿ ಶಿಫ್ಟ್ ಮಾಡಿರಿ ಅಂತ ಪಾಲಿಕೆಯಿಂದ 2018 ನೋಟಿಸ್ ಕೊಟ್ಟಿತ್ತು ಎಲ್ಲ ಅಲ್ಲಿ ಬಾಡಿಗೆದಾರಿಗೆ. ಪಾಲಿಕೆ ಅಂಗಡಿಯಲ್ಲಿ ಯಾರು ಬಾಡಿಗೆ ಇದ್ರು ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ 2018ಕ್ಕೆ. ತದನಂತರ ಅಲ್ಲಿ ಬಾಡಿಗೆದಾರರು ನ್ಯಾಯಾಲಯದಲ್ಲಿ ಒಂದು ಸ್ಟೇಯನ್ನು ತೆಗೆದುಕೊಂಡಿದ್ರು. ಇವರಿಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ಅಲ್ಲಿಂದ ಡಿಸ್ಪ್ಲೇಸ್ ಮಾಡಬಾರ್ದಂತ. ಮತ್ತು 12ನೇ ತಾರೀಕು 2026 12 ಜೂನ್ ನಮ್ಮ ಪಾಲಿಕೆ ಅಂತೆ ಆದೇಶ ಬಂದಿದೆ. ಸೊ ಏನು ಸ್ಟೇ ಇತ್ತು ಆ ಸ್ಟೇ ವೇಕೇಟ್ ಮಾಡಿದ್ದಾರೆ. ಹೀಗಾಗಿ ಇದನ್ನು ನಾವು ಎಲ್ಲ ಪಾಲಿಕೆ ಆಸ್ತಿಯನ್ನು ನಾವು ಕಬ್ಜಾಗೆ ತೆಗೆದುಕೊಂಡಿದ್ದು ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ಗಾಗಿ. ಮೇನ್ ಉದ್ದೇಶ ಇಲ್ಲಿ ರ್ಯಾಂಪ್ ಕನ್ಸ್ಟ್ರಕ್ಷನ್ಗಾಗಿ. ಈ ರ್ಯಾಂಪ್ ಕನ್ಸ್ಟ್ರಕ್ಷನ್ ಮಾಡುವಾಗ ಹಾಸ್ಪಿಟ್ಲಿಗೆ ಇವೆಲ್ಲ ಈ ಶಾಪ್ಗಳಿಗೆ ಧಕ್ಕೆ ಆಗುವ ಒಂದು ಸಂಭವ ಇದೆ. ಸೊ ಎಲ್ಲ PWD ಇಂಜಿನಿಯರ್ಸ್ ಇದ್ದಾರೆ, ನಾಳೆನೂ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರಿಗೆ ನಮ್ಮ ಉದ್ದೇಶ, ಪಾಲಿಕೆ ಉದ್ದೇಶ ಅವ್ರಿಗೆ ಡಿಸ್ಪ್ಲೇಸ್ ಮಾಡ್ಬೇಕು ಅನ್ನೋದಿಲ್ಲ, ಬಟ್ ಓಲ್ಡ್ ಹುಬ್ಳಿ ಹಾಸ್ಪಿಟಲ್ ಇಲ್ಲಿ ರ್ಯಾಂಪ್ ಮಾಡ್ಬೇಕಂತ 2018 ಇಂಟಿಮೇಷನ್ ಈಗಾಗಲೇ ಕೊಟ್ಟಿದ್ದೀವಿ ಅವರಿಗೆ ವೇಕೇಟ್ ಮಾಡಿರಿ ಅಂತ. ಮತ್ತು ಇದು ಆಲ್ರೆಡಿ ನಮಗೆ ಸ್ಟೆಬಿಲಿಟಿ ಸರ್ಟಿಫಿಕೇಟ್ ಇದೆ. ಏನು PWD ಸ್ಟೆಬಿಲಿಟಿ ಸರ್ಟಿಫಿಕೇಟ್ ಕೊಟ್ಟರೆ ಈ ಶಾಪ್ಸ್ ಯಾವುದೇ ಟೈಮಲ್ಲಿ ಬೀಳ್ಬೋದು. ಇಲ್ಲಿ ಎಲೆಕ್ಟ್ರಿಕ್ ವ್ಯವಸ್ಥೆನೂ ಏನೋ ಸಮಸ್ಯೆ ಆಗ್ಬೋದು, ಮಳೆ ಬಂದಾಗ ಅನಾಹುತ ಆಗ್ಬೋದು ಅಂತಂದು. ಬಟ್ ನ್ಯಾಯಾಲಯದಲ್ಲಿ ಇದು ಪ್ರಕರಣ ಇರೋದ್ರಿಂದ ನಾವು ಕೂಡ ನ್ಯಾಯಾಲಯದಲ್ಲಿ ಫೈಟ್ ಮಾಡಿದ್ವಿ. ಈಗ ಅವರು ಏನೋ ಸ್ಟೇ ಇತ್ತು, ಆ ಸ್ಟೇ ವೇಕೇಟ್ ಆಗಿದೆ. ಇದನ್ನು ನಾವು ಪಾಲಿಕೆ ಕಬ್ಜಾಗೆ ತೆಗೆದುಕೊಂಡು PWD ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಇಲ್ಲಿ ಈ ಹಾಸ್ಪಿಟಲ್ ರ್ಯಾಂಪ್ ಕನ್ಸ್ಟ್ರಕ್ಷನ್ಗಾಗಿ ಅದು ಅನುಕೂಲ ಆಗ್ತೈತೆ. ಸುಮಾರು 53 ಶಾಪ್ಸ್ ಇದೆ. ಆ ಶಾಪ್ಸು ಡಿಲಾಬಿಟೆಡು ಮತ್ತು ಬೀಳೋ ಸ್ಥಿತಿಯಲ್ಲಿದೆ ಒಂದು. ಎರಡನೇದು ಏನಾದರೂ ಈಗ ರ್ಯಾಂಪ್ ಕನ್ಸ್ಟ್ರಕ್ಷನ್ ಮಾಡುವಾಗ ಅವ್ರಿಗೆ ಏನಾದರೂ ಅನಾಹುತ ಆದರೆ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗೋ ಚಾನ್ಸಸ್ ಇದೆ. ಸೊ 53ರಿಗೂ ಬೇರೆ ಕಡೆ ನಾವು ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಮತ್ತು ಇವ್ರಿಗೆ 53 ಮಂದಿಗೂ ಬೇರೆ ಎಲ್ಲರೂ ರಿಹ್ಯಾಬಿಲಿಟ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀವಿ.